ಜೈ ಆಂಜನೇಯ. ಬಿಗ್ ಬಾಸ್ ಮನೆಯಲ್ಲಿ ಇವತ್ತು ಆಗಿರೋ ಜಗಳ ಏನು? ಯಾರ್ದು ಮಿಸ್ಟೇಕ್ ಇದೆ? ಈ ವಾರದ ವೋಟಿಂಗ್ ರಿಸಲ್ಟ್ ಏನಾಗಿದೆ? ಕಿಚ್ಚನ ಚಪ್ಪಾಳೆ ಯಾರಿಗೆ? ಕಿಚ್ಚನ ಖಡಕ್ ಕ್ಲಾಸ್ ಯಾರಿಗೆ? ಈ ವಾರ ಡಬಲ್ ಎಲಿಮಿನೇಷನ್ ಆಗಿದೆಯಾ ಅಂತ ನೋಡೋದಾದ್ರೆ, ಕಿಚನ್ ಡಿಪಾರ್ಟ್ಮೆಂಟ್ ಹೆಡ್ ಆಗಿರೋ ರಘು ಅಡುಗೆ ಮಾಡಿರ್ತಾರೆ. ಯಾರ್ದು ಟಿಫನ್ ಆಗಿರಲ್ಲ. ಸೊ ಟಿಫನ್ ಮಾಡಿ ಅಂತ ರಘು ಎಲ್ಲರನ್ನೂ ಕರೀತಾರೆ. ಅಲ್ಲಿಗೆ ಕ್ಯಾಪ್ಟನ್ ಅಭಿಷೇಕ್ ಬಂದು ಟಿಫನ್ನ ಡಿವೈಡ್ ಮಾಡಿ ಇಡಿ ಅಂತ ರಘುಗೆ ಹೇಳ್ತಾರೆ. ಆ ಥರ ಮಾಡೋಕ್ಕೆ ಕಷ್ಟ, ಜಾಸ್ತಿ ಕಮ್ಮಿ ಆಗ್ಬೋದು ಅಂತ ರಘು ಹೇಳ್ತಾರೆ. ಬಟ್ ಕ್ಯಾಪ್ಟನ್ ಅಭಿಷೇಕ್ ಅದನ್ನೇ ರಿಪೀಟ್ ಮಾಡ್ತಾರೆ, ಅವರವರ ಶೇರ್ನ ನೀವೇ ಡಿವೈಡ್ ಮಾಡಿ ಇಡಿ ಅಂತ. ಹಂಗಿದ್ರೆ ಅಕ್ಕಿನೂ ಡಿವೈಡ್ ಮಾಡಿ ಇಡಿ, ನಾವೇ ಬೇಯಿಸ್ಕೊಂಡು ತಿಂತೀವಿ ಅಂತ ರಜತ್ ಹೇಳ್ತಾರೆ. ನಿಮ್ಮ ಕೈಲಿ ಆದರೆ ಮಾಡಿ, ಇಲ್ಲಾಂದ್ರೆ ಬೇರೆ ಯಾರಾದರೂ ಕಿಚನ್ ಡಿಪಾರ್ಟ್ಮೆಂಟ್ ನೋಡ್ಕೊತಾರೆ ಅಂತ ಅಶ್ವಿನಿ ಗೌಡ ರಘುಗೆ ವಾಯ್ಸ್ ರೈಸ್ ಮಾಡ್ತಾರೆ. ನಾನು ಏನೇ ಹೇಳಿದ್ರು ನೀವ್ಯಾಕೆ ಟ್ರಿಗರ್ ಆಗ್ತೀರಾ ಅಂತ ರಘು ಅಶ್ವಿನಿ ಗೌಡಗೆ ಕ್ವಶನ್ ಮಾಡ್ತಾರೆ. ಸೊ ರಘುಗೂ ಅಶ್ವಿನಿ ಗೌಡಗೂ ಕಿರಿಕಾಗುತ್ತೆ. ನನಗೆ ಬೇಕಿದ್ರೆ ನಾನು ಹಾಕೊಂತೀನಿ, ಅವ್ರಿಗೆ ಬೇಕಿದ್ರೆ ಅವ್ರು ಹಾಕೊಂತಾರೆ, ನೀವ್ ಯಾಕೆ ಟೆನ್ಷನ್ ಮಾಡ್ಕೊತೀರಾ ಅಂತ ರಜತ್ ಕೇಳ್ತಾರೆ. ಎಲ್ಲರ ಶೇರ್ ನೀವೇ ತಿನ್ಕೊಂಡ್ ಬಿಡ್ತೀರಾ ಅಂತ ಅಶ್ವಿನಿ ಗೌಡ ರಜತ್ಗೆ ಹೇಳ್ತಾರೆ. ಇವಾಗ ರಜತ್ ಅಂಡ್ ಅಶ್ವಿನಿ ಗೌಡಗೆ ದೊಡ್ಡ ಕಿರಿಕಾಗುತ್ತೆ. ಈ ವಿಷಯದಲ್ಲಿ ಯಾರ್ದು ಮಿಸ್ಟೇಕ್ ಇದೆ, ಯಾರು ಮಾಡ್ತಿರೋದು ಕರೆಕ್ಟ್ ಅಂತ ನೋಡೋದಾದ್ರೆ, ಕಿಚನ್ ಡಿಪಾರ್ಟ್ಮೆಂಟ್ ಹೆಡ್ ಆಗಿರೋ ರಘು ಎಲ್ರಿಗೂ ಸಫಿಷಿಯಂಟ್ ಬ್ರೇಕ್ಫಾಸ್ಟ್ ಸಿಗ್ಲಿ ಅಂತ ಇನ್ವೈಟ್ ಮಾಡಿದ್ದು ತಪ್ಪಲ್ಲ. ಸೊ ರಘು ಮಾಡಿದ್ ಕರೆಕ್ಟ್ ಆಗಿದೆ. ಎಲ್ರಿಗೂ ಈಕ್ವಲ್ ಶೇರ್ ಮಾಡಿಡಿ ಅಂತ ಕ್ಯಾಪ್ಟನ್ ಅಭಿಷೇಕ್ ಹೇಳಿದ್ದು ಒನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಕರೆಕ್ಟ್ ಆಗಿದೆ ಅಂತ ಅನ್ಸ್ಬೋದು. ಬಟ್ ಒಬ್ಬೊಬ್ಬರಿಗೆ ಆ ಕ್ವಾಂಟಿಟಿ ಕಮ್ಮಿ ಅನ್ಸ್ಬೋದು, ಸ್ವಲ್ಪ ಜನಕ್ಕೆ ಆ ಕ್ವಾಂಟಿಟಿ ಜಾಸ್ತಿಯಾಗಿ ವೇಸ್ಟ್ ಆಗ್ಬೋದು. ಸೊ ಅಡ್ಗೆ ರೆಡಿ ಆದಷ್ಟನ್ನ ಎಲ್ಲ ಕಂಟೆಸ್ಟೆಂಟ್ ಬ್ರೇಕ್ಫಾಸ್ಟ್ ಮಾಡಿದ್ರೆ ಎಲ್ರಿಗೂ ಸಫಿಷಿಯಂಟ್ ಟಿಫನ್ ಸಿಗುತ್ತೆ ಅಂಡ್ ಕಿಚನ್ ಡಿಪಾರ್ಟ್ಮೆಂಟ್ ಅವ್ರ ಕೆಲಸನೂ ಮುಗಿಯುತ್ತೆ. ಇಲ್ಲ ಅಂದ್ರೆ ಫುಲ್ ಡೇ ಕಿಚನ್ ಡಿಪಾರ್ಟ್ಮೆಂಟ್ ಅವರು ಅಲ್ಲೇ ಇರಬೇಕಾಗುತ್ತೆ. ಸೊ ಈ ವಿಷಯದಲ್ಲಿ ರಘು ಹೇಳಿದ್ದೆ ಕರೆಕ್ಟ್ ಆಗಿದೆ. ಈ ಟಾಪಿಕ್ ಅಲ್ಲಿ ರಜತ್ ಅಂಡ್ ಅಶ್ವಿನಿ ಗೌಡ ಅನ್ನೆಸೆಸರಿ ವಾಯ್ಸ್ ರೈಸ್ ಮಾಡಿ ಜಗಳ ಮಾಡಿದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಅಲ್ಲಿ 11th ವೀಕೆಂಡ್ ಆಗಿರೋ ಇವತ್ತು ಈ ವಾರದ ವೋಟಿಂಗ್ ರಿಸಲ್ಟ್ ನೋಡೋದಾದ್ರೆ, ಫಸ್ಟ್ ಹೈಯೆಸ್ಟ್ ವೋಟಿಂಗ್ ಬಂದಿರೋದು ಗಿಲಿ ನಟಗೆ, ಸೆಕೆಂಡ್ ಹೈಯೆಸ್ಟ್ ವೋಟ್ ಬಂದಿರೋದು ರಕ್ಷಿತಾ ಶೆಟ್ಟಿಗೆ, ಥರ್ಡ್ ಹೈಯೆಸ್ಟ್ ವೋಟ್ ಬಂದಿರೋದು ಮಾಳುಗೆ, ಫೋರ್ತ್ ಪ್ಲೇಸ್ ಅಲ್ಲಿರೋದು ಕಾವ್ಯ ಶೈವ, ಫಿಫ್ತ್ ಪ್ಲೇಸ್ ಅಲ್ಲಿರೋದು ಧ್ರುವಂತ್, ಸಿಕ್ಸ್ತ್ ಪ್ಲೇಸ್ ಅಲ್ಲಿರೋದು ರಾಶಿಕಾ ಶೆಟ್ಟಿ, ಸೆವೆಂತ್ ಪ್ಲೇಸ್ ಅಲ್ಲಿರೋದು ಸೂರಜ್, ಏಯ್ತ್ ಪ್ಲೇಸ್ ಅಲ್ಲಿರೋದು ಅಭಿಷೇಕ್ ಅಂಡ್ 9th ಪ್ಲೇಸ್ ಅಲ್ಲಿರೋದು ಸ್ಪಂದನ. ಈ ವಾರದ ಕಿಚ್ಚನ ಚಪ್ಪಾಳೆ ನೋಡೋದಾದ್ರೆ, ರಘು, ರಕ್ಷಿತಾ ಶೆಟ್ಟಿ, ಮಾಳು, ರಾಶಿಕಾ ಶೆಟ್ಟಿ, ಚೈತ್ರ ಕುಂದಾಪುರ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಟಾಸ್ಕ್ ಇಂದ ಔಟ್ ಆಗಿದ್ರು ಬೇರೆ ಯಾರೋ ಕ್ಯಾಪ್ಟನ್ ಆಗೋದಕ್ಕೆ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟು ಟಾಸ್ಕ್ ಪರ್ಫಾರ್ಮ್ ಮಾಡಿ ವಿನ್ ಆಗಿರೋದ್ರಿಂದ ಚೈತ್ರ ಕುಂದಾಪುರಗೆ ಕಿಚ್ಚನ ಚಪ್ಪಾಳೆ ಸಿಗುತ್ತೆ. ರಕ್ಷಿತಾ ಶೆಟ್ಟಿ ನಾಮಿನೇಷನ್ ಮಾಡಿದಾಗ ಕಾವ್ಯ ಶೇವ ಸ್ಲಿಪ್ಪರ್ ತೋರಿಸಿದಕ್ಕೆ ಕಾವ್ಯ ಶೇವಗೆ ಕಿಚ್ಚನ ಕ್ಲಾಸ್ ಆಗುತ್ತೆ. ಸ್ವಿಮ್ಮಿಂಗ್ ಪೂಲ್ ಪಾಲ್ ಟಾಸ್ಕ್ ಅಲ್ಲಿ ಉಸ್ತುವಾರಿ ಧ್ರುವದ್ ಫೌಲ್ ಅಂತ ಹೇಳಿದಾಗ ರಕ್ಷಿತಾ ಶೆಟ್ಟಿ ಓವರ್ ಆಗಿ ರಿಯಾಕ್ಟ್ ಮಾಡಿದಕ್ಕೆ ರಕ್ಷಿತಾ ಶೆಟ್ಟಿಗೆ ಕಿಚ್ಚನ ಕ್ಲಾಸ್ ಆಗುತ್ತೆ. ಕಾಮಿಡಿ ಮಾಡ್ತೀನಿ ಅಂತ ಹೇಳ್ಕೊಂಡು ಬೇರೆ ಕಂಟೆಸ್ಟೆಂಟ್ಗೆ ಟಾಂಟ್ ಮಾಡ್ತಿರೋ ಗಿಲ್ಲಿ ನಟಗೆ ಕಿಚ್ಚನ ಕ್ಲಾಸ್ ಆಗಬೇಕು ಅಂತ ಸ್ವಲ್ಪ ಜನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಈ ವಾರ ಡಬಲ್ ಎಲಿಮಿನೇಷನ್ ಆಗೋ ಚಾನ್ಸಸ್ ಇದೆ. ಸ್ಪಂದನ ಅಂಡ್ ಅಭಿಷೇಕ್ ಎಲಿಮಿನೇಷನ್ ಆಗಬೇಕು ಅಂತ ಜನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಬಟ್ ಅವರು ಕಲರ್ಸ್ ಚಾನಲ್ ಅಲ್ಲಿ ವರ್ಕ್ ಮಾಡ್ತಿರೋದ್ರಿಂದ ಅವರಿಗೆ ಫೇವರ್ ಮಾಡಿ ಸೂರಜ್ ಅಂಡ್ ರಾಶಿಕಾ ಶೆಟ್ಟಿನ ಎಲಿಮಿನೇಷನ್ ಮಾಡೋ ಚಾನ್ಸಸ್ ಇದೆ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಕಮೆಂಟ್ ಮಾಡಿ. ಈ ತರದ ರಿವ್ಯೂಸ್ಗೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಜೈ ಆಂಜನೇಯ.